ತುಂಬಾ ಸಂಕಷ್ಟದಲ್ಲಿದ್ದಾರ ಸಿಎಂ ಯಡಿಯೂರಪ್ಪ. ತಮ್ಮ ಅದೃಷ್ಟ ಸರಿಪಡಿಸಿಕೊಳ್ಳೋದಕ್ಕೆ ಈಗ ಚಡಪಡಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಇದೆ. ಯಾಕೆಂದ್ರೆ ಎಲ್ರಿಗೂ ಕೂಡ ಕುರ್ಚಿ ಮೇಲೆ ಆಸೆ. ಸಹಜವಾಗಿ ಯಡಿಯೂರಪ್ಪನವರಿಗೂ ಕೂಡ ಯಾವುದೇ ಕಾರಣಕ್ಕೂ ಕುರ್ಚಿ ಅಲ್ಲಾಡಬಾರ್ದು, ಕುರ್ಚಿ ಬಿಟ್ಟೋಗ್ಬಾರ್ದು ಅನ್ನೋ ಆಸೆ ಸಹಜವಾಗಿ ಇದ್ದೇ ಇರುತ್ತೆ. ಇದೇ ಕಾರಣಕ್ಕೋಸ್ಕರನೇ ಅವರೆಲ್ಲರೂ ಕೂಡ ಯಾರೇ ಮುಖ್ಯಮಂತ್ರಿ ಆದ್ರೂ ಜ್ಯೋತಿಷಿಗಳ ಸಲಹೆಯನ್ನ ಪಡೆದುಕೊಳ್ತಾರೆ. ಈಗ ಯಡಿಯೂರಪ್ಪನವರು ಕೂಡ ಅದನ್ನೇ ಮಾಡ್ತಾ ಇರೋದು. ಇದೇ ಕಾರಣಕ್ಕೆ ಲಕ್ಕಿ ಮನೆಯನ್ನ ಹುಡುಕಿಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಇದೆ. ರೇಸ್ ಕೋರ್ಸ್ ನಿವಾಸ ಕ್ಯಾನ್ಸಲ್ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ರೇಸ್ ಕೋರ್ಸ್ ನಿವಾಸ ಬೇಡ, ಕಾವೇರಿಗೆ ಹೋಗೋದಕ್ಕೆ ಜ್ಯೋತಿಷಿಗಳು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಕಾವೇರಿ ನಿವಾಸಕ್ಕೆ ಹೋಗುವಂತೆ ಸಿಎಂಗೆ ಜ್ಯೋತಿಷಿ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವರು ಇದ್ದಂತ ಕಾವೇರಿ ನಿವಾಸ ತುಂಬಾ ಲಕ್ಕಿ, ಸೊ ಹೀಗಾಗಿ ನೀವು ಕೂಡ ಅದೇ ಮನೆಗೆ ಶಿಫ್ಟ್ ಆಗ್ಬಿಡಿ ಅಂತ ಹೇಳಿದ್ದಾರಂತೆ. ಇಂದು ಪಿತೃಪಕ್ಷ ಮುಗಿದ ನಂತರ ಕಾವೇರಿಗೆ ಬಿಎಸ್ ಯಡಿಯೂರಪ್ಪನವರು ಹೋಗ್ಲಿದ್ದಾರೆ. ಇದೇ ಮನೆಯಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಅಧಿಕಾರವನ್ನ ಪೂರೈಸಿದ್ರು. ಸಿಎಂ ಸ್ಥಾನದಲ್ಲಿ 5 ವರ್ಷ ಪೂರೈಸಿದ್ರು. ಅದಾದ್ಮೇಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ 14 ತಿಂಗಳು, ಈಗ ಆಲ್ರೆಡಿ 16 ತಿಂಗಳಾಗ್ತಾ ಇದೆ. 16 ತಿಂಗಳಿಂದಲೂ ಕೂಡ ಅಲ್ಲೇ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಡಿಮೆ ಆಗಿಲ್ಲ. ಸೊ ಹೀಗಾಗಿ ಅದು ಲಕ್ಕಿ ಮನೆ, ನೀವು ಕೂಡ ಅಲ್ಲೇ ಹೋಗ್ಬಿಡಿ. ಕಾವೇರಿ ನಿವಾಸಕ್ಕೆ ಸಿಎಂ ಶಿಫ್ಟ್ ಆಗೋದಕ್ಕೆ ಮತ್ತೊಂದು ಕಾರಣ ಇದೆ. ಏನಪ್ಪಾ ಅದು ಅಂದ್ರೆ, ಬಿಎಸ್ವೈ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅನ್ನುವ ಆರೋಪ ಇತ್ತು. ಈ ಆರೋಪದಿಂದಲೂ ಕೂಡ ಮುಕ್ತರಾಗಬಹುದು. ಸೊ ಹೀಗಾಗಿ ಸಿದ್ದರಾಮಯ್ಯನವರನ್ನ ಅಲ್ಲಿಂದ ಓಡಿಸ್ಬಿಡಿ. ನೀವು ಅಲ್ಲಿದ್ರೆ ನಿಮ್ಗೆ ಆ ಒಂದು ಲಕ್ಕಿ ಮನೆ ಆದಂಗಾಗುತ್ತೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರ ಮೇಲೆ ಸಾಫ್ಟ್ ಕಾರ್ನರ್ ಅಂತ ನಿಮ್ಮ ಪಕ್ಷದವರೇ ಕೆಲವರು ಆರೋಪ ಮಾಡ್ತಾ ಇದ್ರಲ್ಲ, ಅದು ಕೂಡ ಸರಿಯಾಗಿ ಹೋಗ್ಬಿಡುತ್ತೆ ಅನ್ನುವ ಸಲಹೆ ಕೂಡ ಕೊಡಲಾಗಿರುವಂತದ್ದು. ಅದೇ ಕಾರಣಕ್ಕೋಸ್ಕರ ಈಗ ಮನೆ ಖಾಲಿ ಮಾಡಿಸಿ ಸಾಫ್ಟ್ ಕಾರ್ನರ್ ಅನ್ನು ಕೂಡ ತೊಗಲಾಡ್ಸ್ಕೊಳ್ಳೋದಕ್ಕೆ ಇಲ್ಲಿ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಬಿಎಸ್ವೈ ಕಾವೇರಿಗೆ ಹೋಗೋದಕ್ಕೆ ಹಲವು ಕಾರಣಗಳು ಈಗ ಕಾಣಿಸ್ತಾ ಇದ್ದಾರೆ. ಕಾವೇರಿ ಸೀಕ್ರೆಟ್ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಅದೃಷ್ಟದ ಮನೆ ಅನುಗ್ರಹ ಬಿಟ್ಟು ಕಾವೇರಿ ಹೋಗ್ಲಿಕ್ಕೆ ಪ್ರಮುಖವಾದಂತ ಮೇನ್ ರೀಸನ್ ಏನು ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಜ್ಯೋತಿಷ್ಯರು ಕೂಡ ಕಾವೇರಿ ನಿವಾಸದಲ್ಲಿ ಹೋಗಿ ನಿಮಗೆ ಕೃಷ್ಣದಲ್ಲೂ ಕೂಡ ಕೆಲಸ ಮಾಡಲು ಅವಕಾಶವಾಗುತ್ತೆ. ಜೊತೆಗೆ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಅಲ್ಲಿ ವಾಸ ಇದ್ರಿಂದ 5 ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿ ಎಲ್ಲ ಅಡೆತಡೆಗಳ ನಡುವೆ ಕೂಡ ತಮ್ಮ ಸಿಎಂ ಹುದ್ದೆಯನ್ನು ನಿಭಾಯಿಸಿದ್ರು. ಹಾಗಾಗಿ ನಿಮಗೂ ಕೂಡ ಉಳಿದ ಅವಧಿ ಕೂಡ ನಿಭಾಯಿಸಲಿಕ್ಕೆ ಇದು ಎಲ್ಲೊಂದ್ ಕಡೆ ಅದೃಷ್ಟದ ಮನೆ ಅಂತ ಒಂದು ಕಾರಣವನ್ನು ನೀಡಿದ್ರು. ಮತ್ತೊಂದೆಡೆ ಪ್ರಮುಖವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ ಮತ್ತು ಬಿಎಸ್ ಯಡಿಯೂರಪ್ಪನವರಿಗೂ ಕೂಡ ಸಿದ್ದರಾಮಯ್ಯ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ಇವರಿಬ್ಬರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಆಪರೇಷನ್ ಕಮಲ ಆಯಿತು ಮತ್ತು ಬಿಜೆಪಿ ಸರ್ಕಾರ ರಚನೆ ಆಯಿತು. ಈಗಲೂ ಕೂಡ ಇವರಿಬ್ಬರ ನಡುವೆ ಒಳಒಪ್ಪಂದ ಇದೆ. ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ. ಎಸ್, ನೋಡ್ತಾ ಇದ್ವಿ ಇಲ್ಲಿ ಅದೃಷ್ಟದ ಮನೆ ಅನುಗ್ರಹ ಯಡಿಯೂರಪ್ಪನವರಿಗೆ ಅಂತ ಹೇಳಲಾಗ್ತಾ ಇತ್ತು. ಅದೇ ಒಂದು ಮನೆಯಲ್ಲಿ ಇದಕ್ಕೂ ಮುಂಚೆನೂ ಕೂಡ ಇದ್ರು. ಈಗ ಮನೆಯನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್, ಕಂಟಿನ್ಯೂ ಪಟೇಲ್. ಪೃಥ್ವಿರಾಜ್, ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ಬಿಎಸ್ ಯಡಿಯೂರಪ್ಪ ನಡುವೆ ಒಳ ಒಪ್ಪಂದ ಆಗಿದೆ. ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಮತ್ತು ಸಿಎಂ ಯಡಿಯೂರಪ್ಪ ಕೂಡ ಸಿದ್ದರಾಮಯ್ಯ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಎಂಬ ಗಂಭೀರ ಆರೋಪ ಪಕ್ಷದಲ್ಲೂ ಮತ್ತು ಸಂಘದಲ್ಲೂ ಕೂಡ ಇತ್ತು. ಅಲ್ಲದೆ ಇತ್ತ ದಳಪತಿಗಳು ಕೂಡ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು ಮತ್ತು ಕಾಂಗ್ರೆಸ್ ವಲಯದಲ್ಲೂ ಕೂಡ ಈ ಮಾತು ಕೇಳಿ ಬಂದಿತ್ತು. ಹಾಗಾಗಿ ಬಿಎಸ್ ಯಡಿಯೂರಪ್ಪ ನಾವು ರಾಜಕೀಯ ಬದ್ಧ ವಿರೋಧಿಗಳೆಂಬ ಸಂದೇಶವನ್ನು ರವಾನೆ ಮಾಡಬೇಕು. ಆ ಮುಖಾಂತರ ಸಿದ್ದರಾಮಯ್ಯನವರ ಮನೆಯನ್ನೇ ನಾನು ಕಿತ್ತುಕೊಂಡೆ, ನಾನೀಗ ಕಾವೇರಿಗೆ ಹೋಗ್ತಿದ್ದೀನಿ ಎಂಬ ಸಂದೇಶವನ್ನು ಕೂಡ ಬಿಜೆಪಿಯಲ್ಲಿ ಕೂಡ ರವಾನಿಸಬೇಕಾಗಿತ್ತು. ಹಾಗಾಗಿ 2 ಕಾರಣಕ್ಕೆ, ಒಂದು ಜ್ಯೋತಿಷ್ಯ ಮತ್ತು ಕಾವೇರಿಯಲ್ಲಿದ್ದವರು ಅದೃಷ್ಟದ ಮನೆ ಅನ್ನೋ ಒಂದು ಕಾರಣಕ್ಕಾಗಿ, ಮತ್ತೊಂದು ಸಿದ್ದರಾಮಯ್ಯ ಮತ್ತು ಬಿಎಸ್ ಯಡಿಯೂರಪ್ಪ ನಡುವೆ ಇರತಕ್ಕಂಥ ಒಳ ಒಪ್ಪಂದ ಯಾವುದೂ ಇಲ್ಲ, ನಾವು ಬದ್ಧ ವೈರಿಗಳು ಎಂಬ ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು. ಹಾಗಾಗಿ ಕಾವೇರಿ ನಿವಾಸವನ್ನ ಸಿದ್ದರಾಮಯ್ಯರವರಿಂದ ಕಿತ್ತುಕೊಂಡೆ ಎಂಬ ಕಾರಣಕ್ಕಾಗಿ ಮತ್ತು ಈ ಕಳಂಕದಿಂದ ತಪ್ಪಿಸಿಕೊಳ್ಳಲು ಬಿಎಸ್ ಯಡಿಯೂರಪ್ಪನವರು ಈ ಪ್ಲಾನ್ ಅನ್ನು ಮಾಡಿದ್ರು ಅಂತ ಹೇಳಲಾಗ್ತಿದೆ ಮತ್ತು ಕಾವೇರಿ ನಿವಾಸವನ್ನೇ ಕೊನೆಗೆ ಅಂತಿಮವಾಗಿ ಪಡೆದುಕೊಂಡ್ರು ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.